ಕೇವಲ 20 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಈ ಮನೆನ ನಿಮ್ದಾಗಿಸ್ಕೋಬಹುದು. ಈ ಮನೆಗೆ ನಿಮ್ಗೆ ಅಪ್ ಟು 80% ವರೆಗೂ ಲೋನ್ ಆಗುತ್ತೆ. ಈ ಮನೆ ನಿಮ್ಗೆ ಈಸ್ಟ್ ನಾರ್ತ್ ಕಾರ್ನರ್ ಫೇಸಿಂಗ್ ಅಲ್ಲಿ ಸಿಗ್ತಾ ಇರೋದು. ಹಾಗೆ ಈ ಮನೆ ಬಂದು ನಿಮ್ಗೆ ನಗರಸಭೆ ಅಂದ್ರೆ ಸಿಎಂಸಿ ಖಾತಾಗೆ ಸೇರತ್ತೆ. ಜೊತೆಗೆ ನಿಮ್ಗೆ ಸಿಎಂಸಿ ವಾಟರ್ ಕನೆಕ್ಷನ್ ಕೂಡ ಇರುತ್ತೆ. ನಮ್ಮೊಲವಿನ ಪರಮಾತ್ಮ ಶಾಶ್ವತ ನೀನೆಂದು. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ತು ನಾವಿರೋದು ನಾಗಸಂದಿರ ಹತ್ತಿರವಿರೋ ತೋಟದ ಗುಡ್ಡದ ಹಳ್ಳಿ ಅಂತ. ಇದು ನಿಮ್ಗೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಇದೆ ಅಲ್ಲ, ಅದ್ರ ಬ್ಯಾಕ್ ಸೈಡ್ ಈ ಒಂದು ಮನೆ ನಿಮ್ಗೆ ಲೊಕೇಟೆಡ್ ಆಗಿರೋದು. ಸೊ ಮನೆ ಫ್ರಂಟ್ ಎಲಿವೇಶನ್ ಹೇಗಿದೆ ಅಂತ ನೋಡ್ತಾ ಇದ್ದೀರಾ. ಸೊ ತುಂಬಾನೇ ಮಸ್ತ್ ಆಗಿ ಬಿಲ್ಡ್ ಮಾಡಿದ್ದಾರೆ ಫ್ರಂಟ್ ಎಲಿವೇಶನ್. ಹಾಗೆ ಇದರ ಸೈಡ್ ಡೈಮೆನ್ಷನ್ ಬಂದು ನಿಮ್ಗೆ 800 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತ ಮನೆ. ಇದು ನಿಮ್ಗೆ ಈಸ್ಟ್ ನಾರ್ತ್ ಕಾರ್ನರ್ ಸೈಟ್ ಅಲ್ಲಿ ಕಟ್ಟಿರುವಂತ ಮನೆ. ಹಾಗೆ ನಿಮ್ಗೆ ಮನೆ ಮುಂದೆನೆ 25 ಫೀಟ್ ವೈಡ್ ಆಗಿರುವಂತ ರೋಡ್ ಸಿಗತ್ತೆ. ಸೊ ಇದು ಕಾರ್ನರ್ ಸೈಡ್ ಆಗಿರೋದ್ರಿಂದ ನಿಮ್ಗೆ ಅಡ್ವಾಂಟೇಜಸ್ ಅಂದ್ರೆ ಈ ಸೈಡ್ ನಿಮ್ಗೆ 25 ಫೀಟ್ ರೋಡ್ ಸಿಗತ್ತೆ. ಹಾಗೆ ನಿಮ್ ಪಾರ್ಕಿಂಗ್ ಮಾಡೋದಿದ್ರೂ ತುಂಬಾ ಈಸಿಯಾಗಿ ನೀವು ಪಾರ್ಕಿಂಗ್ ಕೂಡ ಮಾಡಬಹುದು. ಈ ಸೈಡ್ ಕೂಡ ಪಾರ್ಕಿಂಗ್ ಮಾಡಬಹುದು. ಹಾಗೆ ಇಲ್ಲಾದ್ರೆ ನಿಮ್ಗೆ ಒಳಗಡೆನೂ ಕೂಡ ಒಂದು ಪಾರ್ಕಿಂಗ್ ಇರುತ್ತೆ. ಹೊರಗಡೆ ಮಾಡೋವರೆಗೂ ಹೊರಗಡೆನೂ ಕೂಡ ಪಾರ್ಕಿಂಗ್ ಇರುತ್ತೆ. ಹಾಗೆ ನೀವು ಮನೆಗೆ ನೋಡ್ಬೋದು, ಫ್ರಂಟ್ ಅಲ್ಲಿ ನಿಮ್ಗೆ ಈ ತರ MS ಇಂದ ಗೇಟ್ ಮಾಡಿದ್ದಾರೆ. ಸೊ ಗೇಟ್ ಒಳಗಡೆನೆ ಬರ್ತಾ ಇದ್ದಂಗೆ ನಮ್ಗೆ ಇಲ್ಲಿ ಸಿಗೋದು ಪಾರ್ಕಿಂಗ್ ಏರಿಯಾ. ಇಲ್ಲಿ ಆರಾಮಾಗಿ ನೀವು ಒಂದು ಕಾರ್ ನಿಲ್ಸಿ 2 ಬೈಕ್ ಕೂಡ ನಿಲ್ಸ್ಕೋಬಹುದು. ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಸಂಪ್ ಮಾಡಿದ್ದಾರೆ. ಅಪ್ ಟು ನಿಮ್ಗೆ 12,000 ಲೀಟರ್ ಕೆಪಾಸಿಟಿ ಇರುವಂತ ಸಂಪ್ ಸಿಗತ್ತೆ. ಆನಂತರ ನಿಮ್ಗೆ ಇಲ್ಲಿ ಬಂದು ಎಲ್ಲ ಕರೆಂಟ್ ಯೂನಿಟ್ ಇರುತ್ತೆ. ಸೊ ಸಪರೇಟ್ ಆಗಿದೆ. ಯಾಕೆ ಸಪರೇಟ್ ಆಗಿದೆ ಅಂದ್ರೆ ನಿಮ್ಗೆ ಕೆಳಗಡೆ ಸಿಗ್ತಾ ಇರೋದು 1 BHK, ಮೇಲ್ಗಡೆ ನಿಮ್ಗೆ ಸಿಗ್ತಾ ಇರೋದು 2 BHK, ಅದ್ರ ಮೇಲೆ ಸಿಗ್ತಾ ಇರೋದು ನಿಮ್ಗೆ ಒಂದು ಜಸ್ಟ್ RK ತರ ಇರುತ್ತೆ. ಹಾಗೆ ಪಾರ್ಕಿಂಗ್ ಅಲ್ಲೇ ಕೂಡ ನೀವು ನೋಡ್ಬೋದು, ಮೇಲ್ಗಡೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ಇಲ್ಲಿ ಸೇಫ್ಟಿಗೋಸ್ಕರ MS ಇಂದ ಈ ತರ ಗ್ರಿಲ್ ಕೂಡ ಮಾಡಿದ್ದಾರೆ. ಹಾಗೆ ಹೊರಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಕ್ಲಾಡಿಂಗ್ ಕೂಡ ಮಾಡಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸಿಗೋದು ಟೀ ಕುಡ್ ಡೋರ್. ಈ ತರ ನಿಮ್ಗೆ ಟೀ ಕುಡ್ ಡೋರ್ ಬರುತ್ತೆ. ಸೊ ಇದು ಬಂದು ನಿಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಬರುತ್ತೆ. ಬನ್ನಿ ಒಳಗಡೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ನಮ್ಗೆ ಫಸ್ಟ್ ಆಗಿ ಸಿಗೋದು ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಹಾಲ್. ಸೊ ನೋಡ್ತಾ ಇದ್ದೀರಾ, ತುಂಬಾನೇ ಸ್ಪೇಸಿಯಸ್ ಆಗಿದೆ ಹಾಲ್. ಕೆಳಗಡೆ ನಿಮ್ಗೆ ಕಂಪ್ಲೀಟ್ ಆಗಿ ಗ್ರಾನೈಟ್ ಹಾಕ್ಸಿದ್ದಾರೆ. ಅನಂತರ ಇಲ್ಲಿ ನೀವು ವಾಲ್ ನೋಡ್ಬೋದು, ವಾಲ್ ಸ್ಟಿಕ್ಕರ್ ಕೂಡ ಹಾಕ್ಸಿದ್ದಾರೆ. ತುಂಬಾನೇ ಯೂನಿಕ್ ಆಗಿ ಮಸ್ತ್ ಆಗಿ ಲುಕ್ ಬರ್ತಾ ಇದೆ. ಸೊ ಮೇಲ್ಗಡೆ ನೋಡೋದಾದ್ರೆ ಕಂಪ್ಲೀಟ್ ನಿಮ್ಗೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಹಾಗೆ ಈ ಸೈಡ್ ನೋಡೋದಾದ್ರೆ ನಿಮ್ಗೆ ಟಿವಿ ಕ್ಯಾಬಿನೆಟ್ ಏರಿಯಾ. ಸೊ ಟಿವಿ ಕ್ಯಾಬಿನೆಟ್ ಏರಿಯಾ ಕೂಡ ತುಂಬಾನೇ ಮಸ್ತಾಗಿ ಒಂದು ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆಗೆ. ಜೊತೆಗೆ ನಿಮ್ಗೆ ಪಕ್ಕದಲ್ಲೇ ಸಿಗೋದು ಒಂದು ವಿಂಡೋ ಇರೋದ್ರಿಂದ ವೆಂಟಿಲೇಷನ್ಗೆ, ಗಾಳಿಗೆ ತುಂಬಾನೇ ಮಸ್ತಾಗಿದೆ. ಸೊ ನೆಕ್ಸ್ಟ್ ನಿಮ್ಗೆ ಹಾಲಿಂದ ಈ ಸೈಡ್ ಒಳಗಡೆ ಬಂದ್ರೆ ನಮ್ಗೆ ಸಿಗೋದು ಕಿಚನ್ ಏರಿಯಾ. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ ಕಿಚನ್ ಏರಿಯಾ ಸಿಗ್ತಾ ಇದೆ. ಜೊತೆಗೆ ಕಂಪ್ಲೀಟ್ ಆಗಿ ಇಲ್ಲಿ ನಿಮ್ಗೆ ಟ್ರಾಲಿ ಸಿಸ್ಟಮ್ ಮಾಡಿದ್ದಾರೆ. ಈ ತರ ಟ್ರಾಲೀಸ್ ಬರುತ್ತೆ. ಸೊ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ. ಹಾಗೆ ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಅದರ ನಂತರ ನಿಮ್ಗೆ ಕಿಚನ್ ಪಕ್ಕನೇ ಸಿಗೋದು ನಿಮ್ಗೆ ದೇವರ ಮನೆ. ಸೊ ಈ ತರ ಒಂದು ನಿಮ್ಗೆ ದೇವರ ಮನೆ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ನಾವು ದೇವ್ರ ಮನೆಯಿಂದ ಈ ಸೈಡ್ ಬರ್ತೀವಿ ಅಂದ್ರೆ ಇಲ್ಲಿ ನಮ್ಗೆ ಒಂದು ವಾಶ್ ಬೇಸಿನ್ ಏರಿಯಾ ಸಿಗತ್ತೆ. ಇಷ್ಟು ನಿಮ್ಗೆ ವಾಶ್ ಬೇಸಿನ್ ಏರಿಯಾ ಬರುತ್ತೆ. ಅದ್ರ ಪಕ್ಕದಲ್ಲಿ ನಿಮ್ಗೆ ಬಾತ್ರೂಮ್. ಸೊ ಬಾತ್ರೂಮ್ ಅಲ್ಲೂ ಕೂಡ ನೀವು ನೋಡ್ಬೋದು, ಕಂಪ್ಲೀಟ್ ಆಗಿ ಫಿಟ್ಟಿಂಗ್ ಎಲ್ಲ ಆಗಿರುತ್ತೆ. ಹಾಗೆ ನಾನು ನಿಮ್ಗೆ ಹೇಳ್ದಂಗೆ ಕೆಳಗಡೆ 1 BHK ಸಿಗ್ತಾ ಇರೋದು. ಸೊ ಹಾಲಿಂದ ನಮ್ಗೆ 1 ಬೆಡ್ರೂಮ್ನ ಎಕ್ಸೆಸ್ ಮಾಡ್ಬೋದು. ಈ ತರ ಇದೆ. ಸೊ ಬೆಡ್ರೂಮ್ ಅಲ್ಲಿ ಸ್ಪೇಸ್ ಕೂಡ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಫುಲ್ ಮನೆಗೆ ಇವರು ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಚಿಕ್ಕದಾಗಿ ಫಾಲ್ ಸೀಲಿಂಗು ಇದೆ. ಜೊತೆಗೆ ನಿಮ್ಗೆ ಇಲ್ಲಿ ವಾರ್ಡ್ರೋಬ್ ಇದೆ. ವಾರ್ಡ್ರೋಬ್ ಅಲ್ಲಿ ನಿಮ್ಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಈ ತರ ಸ್ಪೇಷಿಯಸ್ ಆಗಿರುವಂತ ನಿಮ್ಗೆ ವಾರ್ಡ್ರೋಬ್ ಬರುತ್ತೆ ರೂಮ್ ಅಲ್ಲಿ. ಸ್ಟೇರ್ ಕೇಸ್ ಕೆಳಗಡೆ ಒಂದು ಸ್ಟೋರೇಜ್ ಸ್ಪೇಸ್ ಕೂಡ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ಗ್ಯಾಸ್ ಸಿಲಿಂಡರ್ ಇರುತ್ತಲ್ಲ ಅದು ಕೂಡ ಇಟ್ಕೋಬಹುದು. ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ. ಹಾಗೆ ನಿಮ್ಗೆ ಇಲ್ಲಿ ಹೊರಗಡೆ ವಾಟರ್ ಕನೆಕ್ಷನ್ ಕೂಡ ಇರುತ್ತೆ. ಇವಾಗ ನಾವು ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದೀವಿ. ಅಲ್ಲಿ ನಿಮ್ಗೆ 2 BHK ಇರೋದು. ಸೊ ಸ್ಟೇರ್ ಕೇಸ್ ಕೂಡ ನೋಡ್ಬೋದು, ಕಂಪ್ಲೀಟ್ ಆಗಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮ್ಗೆ MS ಇಂದ ರೇಲಿಂಗ್ಸ್ ಕೂಡ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲಿ ನಿಮ್ಗೆ 2 BHK ಸಿಗ್ತಾ ಇದೆ. ಹೊರಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಟೈಲ್ ಇಂದ ಕ್ಲಾಡಿಂಗ್ ಮಾಡಿದ್ದಾರೆ. ಜೊತೆಗೆ ಮೇಲ್ಗಡೆ ನೋಡೋದಾದ್ರೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಚಿಕ್ಕದಾಗಿ. ಬಾಲ್ಕನಿಗೆ SS ರೇಲಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಗೆ ಟಫನ್ ಗ್ಲಾಸ್ ಕೂಡ ಮಾಡಿದ್ದಾರೆ ಡಿಸೈನ್ ಅಲ್ಲಿ. ಮೇನ್ ಡೋರ್ ನಿಮ್ಗೆ ಈ ತರ ಒಂದು ಅಟ್ರಾಕ್ಟಿವ್ ಲುಕ್ ಆಗಿ ಸಿಗ್ತಾ ಇರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಟೀ ಕುಡ್ ಇಂದ ಮಾಡಿದ್ದಾರೆ. ಈ ತರ ಅಟ್ರಾಕ್ಟ್ನೆಸ್ ತುಂಬಾನೇ ಮಸ್ತಾಗಿ ಬರ್ತಾ ಇದೆ.
ಇದ್ದಾವೆ. ಬನ್ನಿ ಒಳಗಡೆ. ಸೊ ಒಳಗಡೆ ಬರ್ತಾ ಇದ್ದಂಗೆ ಇಲ್ಲೂ ಕೂಡ ನಮಗೆ ಫಸ್ಟ್ ಆಗಿ ಸಿಗೋದು ಹಾಲ್ ಏರಿಯಾ. ಸೊ ಈ ತರ ಒಂದು ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ಹಾಲ್ ಇದೆ. ಸೊ ಕೆಳಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಈ ಒಂದು ಹಾಲಿಗೆ 2 ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ನೋಡ್ಬೋದು, ಈ ಸೈಡ್ ಕೂಡ ವಿಂಡೋ ಇದೆ, ಹಾಗೆ ಈ ಸೈಡ್ ಕೂಡ ನಿಮ್ಗೆ ವಿಂಡೋ ನೋಡಕ್ ಸಿಗತ್ತೆ. ಇಲ್ಲಿ ನಿಮ್ಗೆ ನೆಕ್ಸ್ಟ್ ಬರೋದು ಟಿವಿ ಕ್ಯಾಬಿನೆಟ್ ಏರಿಯಾ. ಸೊ ಈ ತರದ್ ನಿಮ್ಗೆ ಒಂದು ಟಿವಿ ಕ್ಯಾಬಿನೆಟ್ ಏರಿಯಾ ಬರುತ್ತೆ. ಹಾಲ್ ಅಲ್ಲೇ ನೀವು ಟಿವಿ ಕ್ಯಾಬಿನೆಟ್ ಅಪೋಸಿಟ್ ಸೈಡ್ ನಿಮ್ಗೆ ಈ ತರ ಒಂದು ದೇವರ ಮನೆ ಕೂಡ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ನೀವು ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ ಇಲ್ಲಿ ಸೊ ಕಂಪ್ಲೀಟ್ ಆಗಿ ವಾಲಿಗೆ ಇವರು ವಾಲ್ ಪೇಪರ್ ಆಡ್ ಮಾಡಿದ್ದಾರೆ. ಸೊ ಏನ್ ಲುಕ್ ಆಗಿ ಬರ್ತಾ ಇದೆ ಅಂದ್ರೆ ತುಂಬಾನೇ ಮಸ್ತಾಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ನಾವು ಇವಾಗ ಹೋಗ್ತೀವಿ ಕಿಚನ್ ಒಳಗಡೆ. ಸೊ ನೋಡ್ಬೋದು, ಇವಾಗ ಕಿಚನ್ ಕೂಡ ನಿಮ್ಗೆ ಒಂದು ಒಳ್ಳೆ ಸ್ಪೇಸ್ ಅಲ್ಲೇ ಇದೆ ಅಂತಾನೆ ಹೇಳ್ಬೋದು. ಅನಂತರ ಕೆಳಗಡೆ ಕಂಪ್ಲೀಟ್ ಆಗಿ ನಿಮ್ಗೆ ಟ್ರಾಲಿ ಸಿಸ್ಟಮ್ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ಗೆ ತುಂಬಾ ಚೆನ್ನಾಗಿದೆ ಕಿಚನ್. ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಇರುತ್ತೆ. ನೆಕ್ಸ್ಟ್ ಬಂದ್ರೆ ನಮ್ಗೆ ಇಲ್ಲಿ ಸಿಗೋದು ಒಂದು ವಾಶ್ ಬೇಸಿನ್ ಏರಿಯಾ. ಸೊ ಈ ತರ ಒಂದು ವಾಶ್ ಬೇಸಿನ್ ಏರಿಯಾ ಮಾಡಿದ್ದಾರೆ. ಸೊ ಯೂನಿಕ್ ಆಗಿರುವಂತ ಇಲ್ಲಿ ಸಿಂಕ್ ಇದೆ. ಅನಂತರ ಇಲ್ಲಿ ನಿಮ್ಗೆ ಸಿಗೋದು ಬಾತ್ರೂಮ್. ಬಾತ್ರೂಮ್ ಅಲ್ಲೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಫಿಟ್ಟಿಂಗ್ಸ್ ಆಗಿದೆ. ಸೊ ನೆಕ್ಸ್ಟ್ ನಮ್ಗೆ ಸಿಗೋದು ಒಂದು ಬೆಡ್ರೂಮ್. ಸೊ ಈ ಬೆಡ್ರೂಮ್ ನೋಡ್ಬೋದು, ಈ ತರ ಸ್ಪೇಷಿಯಸ್ ಆಗಿರುವಂತ ಬೆಡ್ರೂಮ್ ಸಿಗ್ತಾ ಇದೆ ನಿಮ್ಗೆ. ಕಂಪ್ಲೀಟ್ ಮನೆಗೆ ಇವರು ಗ್ರಾನೈಟ್ಸ್ ಯೂಸ್ ಮಾಡಿರೋದು. ಸೊ ಇಲ್ಲೂ ಕೂಡ ನಿಮ್ಗೆ ವಾಲ್ ಪೇಪರ್ ಆಡ್ ಮಾಡಿದಾರಲ್ಲ, ತುಂಬಾನೇ ಯೂನಿಕ್ ಆಗಿ ಬರ್ತಾ ಇದೆ. ಜೊತೆಗೆ ನಿಮ್ಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಸಿಗತ್ತೆ. ಹಾಗೆ ಇಲ್ಲಿ ನಿಮ್ಗೆ ವಾರ್ಡ್ರೋಬ್ ಕೂಡ ಸಿಗುತ್ತೆ ಸ್ಟೋರೇಜ್ ಸ್ಪೇಸ್ಗೆ. ಮೇಲ್ಗಡೆ ಕೂಡ ನೀವು ಸ್ಟೋರೇಜ್ ಮಾಡ್ಕೋಬಹುದು. ಹಾಗೆ ಮೇಲ್ಗಡೆ ನಿಮ್ಗೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಸೊ ಆ ರೂಮ್ ಇಂದ ನಾವು ಹೊರಗೆ ಬರ್ತಾ ಇದ್ದಂಗೆ ನಮ್ಗೆ ಸಿಗೋದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲೂ ಕೂಡ ನಿಮ್ಗೆ ಸ್ಪೇಸ್ ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ನಿಮ್ಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಸೈಡ್ ನೋಡೋದಾದ್ರೆ ವಾರ್ಡ್ರೋಬ್ ಇದೆ, ಅಲ್ಲಿ ನಿಮ್ಗೆ ಡ್ರೆಸ್ಸಿಂಗ್ ಟೇಬಲ್ ಸಿಗ್ತಾ ಇದೆ. ಇಲ್ಲಿ ನಿಮ್ಗೆ ಒಂದು ವಾರ್ಡ್ರೋಬ್ ಕೂಡ ಒಳ್ಳೆ ಇರುವಂತ ವಾರ್ಡ್ರೋಬ್ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇದಕ್ಕೆ. ಸೊ ಈ ತರ ಒಂದು ಸ್ಪೇಸ್ ಇದೆ ಬಾತ್ರೂಮ್ ಅಲ್ಲಿ. ಕಂಪ್ಲೀಟ್ ನಿಮ್ಗೆ ಫಿಟ್ಟಿಂಗ್ಸ್ ಎಲ್ಲ ಆಗಿರುತ್ತೆ. ಇವಾಗ ನೀವು ನೋಡಿದ್ದು ಫಸ್ಟ್ ಫ್ಲೋರ್ ಅಲ್ಲಿ 2 BHK ಹೇಗಿದೆ ಅಂತ ನೋಡಿದ್ರ. ಲಾಸ್ಟ್ ಟೆರೆಸ್ ಅಲ್ಲಿ ನಿಮ್ಗೆ ಒಂದು 1 RK ಸಿಗ್ತಾ ಇದೆ. ಅದು ಹೇಗಿದೆ ಅಂತ ನೋಡೋಣ. ಹಾಗೆ ನಿಮ್ಗೆ ಮೇಲೆ 1 RK ಸಿಗ್ತಾ ಇದೆ. ಸೊ ಬನ್ನಿ ಒಳಗಡೆ. ಸೊ ಈ ತರ ಒಂದು ಸ್ಪೇಷಿಯಸ್ ಆಗಿರುವಂತ 1 RK ರೂಮ್ ಇದೆ. ಸೊ ಬ್ಯಾಚುಲರ್ಸ್ ಯಾರಾದ್ರೂ ಬಂದು ಇರೋದಾದ್ರೆ ತುಂಬಾನೇ ಮಸ್ತ್ ಆಗಿರತ್ತೆ. ಬಾಡಿಗೆ ಕೊಡಕ್ ಚೆನ್ನಾಗಿರತ್ತೆ. ರೂಮಲ್ಲಿ ನಿಮ್ಗೆ ವಿಂಡೋ ಇರೋದ್ರಿಂದ ವೆಂಟಿಲೇಷನ್ ಪರ್ಪಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಮನೆ ಯಾವ ತರ ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ಅವರು ಕೆಳಗಡೆ 1 BHK, ಮಧ್ಯದಲ್ಲಿ ನಿಮ್ಗೆ 2 BHK, ಮೇಲೆ 1 RK. ಸೊ ರೆಂಟಿಗೆ ಕೊಟ್ಟು ನೀವು ಕೂಡ ಇರಬಹುದು ಅಂತ ಒಂದು ಮನೆನ ಬಿಲ್ಡ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಜೊತೆಗೆ ನಿಮ್ಗೆ ಇಲ್ಲಿ ಹೊರಗಡೆ ನೋಡೋದಾದ್ರೆ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಆ ರೂಮಿಗೆ ನಿಮ್ ಬಾತ್ರೂಮ್ ಎಲ್ಲಿ ಅಂತ ಕೇಳ್ತೀರಾ. ಸೊ ರೂಮ್ ಹೊರಗಡೆನೆ ನಿಮ್ಗೆ ಬಾತ್ರೂಮ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ಬಾತ್ರೂಮ್ ಅಲ್ಲಿ. ಅದ್ರ ಪಕ್ಕದಲ್ಲೇ ನಿಮ್ಗೆ ಇಲ್ಲಿ ಬಟ್ಟೆ ತೊಳೆಯುವಂತ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ವಾಷಿಂಗ್ ಮಷಿನ್ ಪಾಯಿಂಟ್ ಕೂಡ ಇಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಮೇಲ್ಗಡೆ ನಿಮ್ಗೆ 1 RK ರೂಮಿಗೆ ಈ ತರ ಒಳ್ಳೆ ಸ್ಪೇಸ್ ಸಿಗ್ತಾ ಇದೆ. ಹಾಗೆ ಮೇಲ್ಗಡೆ ನೋಡೋದಾದ್ರೆ ನಿಮ್ಗೆ ಟ್ಯಾಂಕ್ ರೂಮ್ ಕೂಡ ಮಾಡಿದ್ದಾರೆ. ಜೊತೆಗೆ ಅಲ್ಲೊಂದು ಚಿಕ್ಕ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿದ್ದಾರೆ. ಫೈನಲ್ ಆಗಿ ಕಂಪ್ಲೀಟ್ ವಿಡಿಯೋ ನೀವು ನೋಡಿದೀರ. ಮನೆ ಮಾತ್ರ ತುಂಬಾನೇ ಮಸ್ತಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಮನೆ. ಜೊತೆಗೆ ಇದು ಲೊಕೇಟೆಡ್ ಆಗಿರೋದು ಬಂದು ನಿಮ್ಗೆ ಮೇನ್ ರೋಡ್ ಇಂದ ಜಸ್ಟ್ 1.5 ಕಿಲೋಮೀಟರ್, ಅಂದ್ರೆ ನಮ್ ತುಮಕೂರು ಹೈವೇ ಏನಿದೆ ಅದರಿಂದ 1.5 ಕಿಲೋಮೀಟರ್ ಅಲ್ಲೇ ಒಳಗಡೆನೆ ಲೊಕೇಟೆಡ್ ಆಗಿರೋದು. ಸೊ ಅದಕ್ಕಿಂತ ನಿಮ್ಗೆ ಇನ್ನ ಹೆಚ್ಚಾಗಿ ಹೇಳ್ಬೇಕಂದ್ರೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಇದೆ, ಅದ್ರ ಬ್ಯಾಕ್ ಸೈಡ್ ಲೊಕೇಟೆಡ್ ಆಗಿದೆ. ಸೊ ಇಲ್ಲಿ ನಿಮ್ಗೆ ಸ್ಕೂಲ್ ಕಾಲೇಜಸ್ ಆಗಿರ್ಬೋದು ತುಂಬಾನೇ ಹತ್ರದಲ್ಲಿ ಇರುವಂತದ್ದು. ಜೊತೆಗೆ ಈ ಮನೆಯ ಪ್ರೈಸ್ ಏನ್ ಹೇಳ್ಬೇಕಂದ್ರೆ, ಸೊ ಈ ಮನೆಯ ಪ್ರೈಸ್ ಬಂದು 86 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ನಿಮ್ಗೆ ಮಾಡ್ಕೊಡ್ತಾರೆ. ತುಂಬಾನೇ ಚೆನ್ನಾಗಿದೆ. ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಮನೆ ಸಿಗ್ತಾ ಇದೆ, ಒಳ್ಳೆ ಏರಿಯಾದಲ್ಲಿ ಸಿಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸುತ್ತಮುತ್ತ ಸರೌಂಡಿಂಗ್ ನಿಮ್ಗೆ ಒಳ್ಳೆ ಮನೆಗಳೆಲ್ಲ ಕಟ್ಟಿದ್ದಾರೆ. ಸೊ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ಇರುತ್ತೆ. ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.